ಹಾಯ್ ಗೈಸ್. ನಿನ್ನೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ದ. ಮೇ ಬಿ ಸಂಜೆ 7-8 ಗಂಟೆ ಆಗಿತ್ತು ಅನ್ಸುತ್ತೆ. ಫೋನ್ ಮಾಡಿ ಅದು ಇದು ಪಾಲ್ತು ಮಾತಾಡಿದ್ವಿ. ಅದಾದಮೇಲೆ ನೇರವಾಗಿ ವಿಷಯಕ್ಕೆ ಬಂದ. ಏನಪ್ಪ ಅಂದ್ರೆ ಹೇಳ್ದವ, ಬೈ ಬಿ ಎಡ್ ಅಂತೂ ಮುಗೀತು, ಮನ್ಯಾಗ ಎಮ್.ಎಡ್ ಅದು ಇದು ಹೈಯರ್ ಎಜುಕೇಷನ್ ಮಾಡೋಣಾಗತ್ತಾರ. ಬಟ್ ನನಗೆ ಇಷ್ಟನೇ ಇಲ್ಲ ಬೈ, ನನಗೆ ಹೀಗೆ ಟೀಚಿಂಗ್ ಫೀಲ್ಡ್ ಅದು ಇದು ಜಾಬ್ ಮಾಡ್ಬೇಕಂತ ಭಾಳ ಆಸೆ ಆಗತೈತಿ. ಅದಕ್ಕೆ ಏನು ಮಾಡಲಿ ಬೈ ಅಂಥೇಳಿ ನನ್ನ ಒಪಿನಿಯನ್ ಕೇಳಕ್ಕೆ ಫೋನ್ ಮಾಡಿದ್ದಾವ. ಓಕೆನಾ. ಅಫ್ಕೋರ್ಸ್ ಇವಾಗ ನಿಮ್ಗೆ ಅನಿಸ್ತೈತಿ, ಈ ಸುಳಿ ಮಗನ ಕೆಲ್ಸ ಇಲ್ಲಾರಕ್ಕೆ ರೀಲ್ಸ್ ಅದು ಇದು ಪಾಲ್ತು ಮಾತಾಡ್ಕೋತ ಕೂತಾನ, ಇವನು ಒಪಿನಿಯನ್ ಕೇಳ್ತಾನಲ್ಲ ಅವ ಎಂಥ ಮಬ್ಬು ಸುಳಿ ಮಗ ಇರಬೇಕಂತೇಳಿ ಅಫ್ಕೋರ್ಸ್ ಅನಿಸ್ತೈತಿ ನಿಮ್ಗೆ. ನೀವು ಅಂದ್ಕೊಂಡಿರಲ್ಲ, ಆ ಒಪಿನಿಯನ್ 100% ಕರೆಕ್ಟ್ ಐತಿ. ಆ ಸುಳಿ ಮಕ್ಕಳಿಗೆ ತಿಳಿಯಲ್ಲ. ಯಾಕಪ್ಪ ಅಂದ್ರೆ ಫಾರ್ ಅ ಕೈಂಡ್ ಇನ್ಫಾರ್ಮೇಷನ್, ನನ್ನ ಕೆಲವೊಂದಿಷ್ಟು ಲೈಫ್ ಒಳಗೆ ಜನ ಅದಾರಲ್ಲ, ಅವ್ರಿಗೆಲ್ಲ ನಾನು ದೇವ್ರ ಥರ, ದೇವ್ರಿಗಿಂತ ಇನ್ನೊಂದು ವರ್ಡ್ ಯಾವ್ದಾರು ಮ್ಯಾಗ್ ಇತ್ತಂದ್ರೆ ಹೇಳ್ರಿ, ಆ ರೇಂಜ್ಗೆ ಇದ್ದೀನಿ ನಾನು. ಓಕೆನಾ. ಅವ್ರು ಏನು ಅನ್ಕೊಂಬಿಟ್ರೆ ಅಂದರೆ, ಈಗ ನನ್ನ ಆಲ್ರೆಡಿ ಸಕ್ಸಸ್ ಆಗಿ 60-70 ವರ್ಷ ಆದಮೇಲೆ ಮೋಟಿವೇಟ್ ಹೆಂಗೆ ಮಾಡ್ತಾರಲ್ಲ ಜನಕ್ಕೆಲ್ಲ, ಹಂಗೆ ನನ್ನ ಅಂದ್ಕೊಂಡ್ರೆ ಇನ್ಫ್ಯಾಕ್ಟ್ ನಾನು ಹಂಗೆ ಟ್ರೀಟ್ ಮಾಡ್ತೀನಿ ಅವ್ರನ್ನೇ. ಓಕೆನಾ. ಹಂಗೆ ಮೇಂಟೈನ್ ಮಾಡೀನಿ. ಅದೆಲ್ಲ ಸಪ್ರೇಟ್ ಟಾಪಿಕ್, ಸುಮ್ಮನೆ ಬಿಟ್ಬಿಡಮ್ರಿ. ಈಗ ಫೋನ್ ಮಾಡ್ಯಾನ, ಅವ್ನಿಗೆ ಏನಾರು ಹೇಳ್ಬೇಕಂತೇಳಿ ನಾ ಏನು ಹೇಳಿದೆಪ್ಪ ಅಂದ್ರೆ, ಬೈ ಮನೆಯವ್ರು ಹೇಳೋದು ಕರೆಕ್ಟ್ ಐತೆ, ಇನ್ನೊಂದು 2 ವರ್ಷ ಓದು ಬೈ, ಮೇ ಬಿ ಆಪರ್ಚುನಿಟಿಗಳು ಇನ್ನೊಂಚೂರು ದೊಡ್ಡದಾಗಿ ಬರ್ಬೋದೇನೋ, ಹಂಗೆ ಹಿಂಗೆ ಅಂತೇಳಿ ಹೇಳಿದೆ. ಆದರೆ ಆ್ಯಕ್ಚುಲಿ ಮನಸ್ಸೊಳಗೆ ಏನಿತ್ತು ಗೊತ್ತಾನ ಬೈ, ಈ ಸುಳಿ ಮಗಂದು ಇನ್ನೊಂದು 2 ವರ್ಷ ವೇಸ್ಟ್ ಮಾಡಮು, ಈಗ ಉದ್ಧಾರ ಆದ್ನಂದ್ರೆ ಹೆಂಗೆ, ಆರಾಮ್ ನಮ್ಗತ್ಲೆ ಆಲ್ತು ಪಾಲ್ತು ಅಡ್ಡಾಡ್ಲಿ, ಅನ್ಎಂಪ್ಲಾಯ್ಡ್ ಆಗಿರಲಿ, ಸುಮ್ಮನೆ ಮುಂದೆ ಹೋಗಿ ನಮ್ಗೆ ಆಮೇಲೆ ಎಲ್ಲರೂ ಸೇರಿ ನಮ್ಗೆ ಮೆಟ್ಲೆ ಹೊಡಿತಾರೆ, ಈ ಸುಳಿ ಮಕ್ಕಳು ಏನೂ ಮಾಡಲಿಲ್ಲ ಹಂಗೆ ಹಿಂಗೆ ಅಂತೇಳಿ, ಅದಕ್ಕೆ 2 ವರ್ಷ ವೇಸ್ಟ್ ಮಾಡಂಬಿಡು ಅಂತೇಳಿ ಹಿಂಗೆ ಹೇಳಿದೆ. ಆದರೆ ಇನ್ನೊಂದು ಕಡೆ ಅವಂಗೂ ಒಳ್ಳೆಯವನ್ನ ಆಗ್ಬೇಕು ಬೈನ. ಅದಕ್ಕೆ ಏನು ಮಾಡಿದೆ, ಇನ್ನೊಂದು ಆನ್ಸರ್ ಮಾಡಿದೆ, ಏನು ಬೈ ನೀ ಹೇಳೋದು ಕರೆಕ್ಟ್ ಐತಿ, ಹೆಂಗಾದ್ರೂ ಮುಂದಾದ್ರೂ ಕೆಲಸ ಮಾಡೇಬೇಕು, ಅದಕ್ಕೆ ಹೀಗೆ ಶುರು ಮಾಡ್ಕೊಂಬಿಡು ಬೈ, ಅಲ್ಲಿ ಇಲ್ಲಿ ಜಾಬ್ ಮಾಡು ಹಂಗೆ ಹಿಂಗೆ ಅಂತೇಳಿ ಅದನ್ನು ಹೇಳಿದೆ. ಅವ್ನಿಗೆ ದಿಮಾಗ್ ದಯ್ಯ ಆಯಿತು, ಕನ್ಫ್ಯೂಷನ್ ಫುಲ್ಲು. ಹಾಗೆ ಸರಿ ಆಯ್ತು ಬೈ ಅಂಥೇಳಿ ಅಂದೆ. ಅದಾದ್ಮೇಲೆ ಕೊನೆಗೆ ಎಲ್ಲರೂ ದೋಸ್ತರು ಹೇಳ್ತಾರೆ ಡೈಲಾಗ್, ಹಂಗೆ ನಾನು ಒಂದು ಹೇಳಿದೆ. ಏನಪ್ಪ ಅಂದ್ರೆ, ನೋಡಿ ಬೈ ವಿಚಾರ ಮಾಡು, ಹೇಳಷ್ಟು ಹೇಳಿ, ನನ್ನ ಪಾಯಿಂಟು ಏನೇನದಾವೆ ಎಲ್ಲ, ನನ್ನ ಪಾಯಿಂಟ್ ಆಫ್ ವ್ಯೂ ಒಳಗೆ ಏನೇನದ ಎಲ್ಲ ಹೇಳಿ ನಿನಗೆ, ಇದ್ರ ಮೇಲೆ ನಿನ್ನ ಮರ್ಜಿ, ನಿನಗೇನು ಬರ್ತೈತೆ ಅದನ್ನು ಮಾಡ ಬೈ, ನಿನಗೇನು ಇಷ್ಟ ಆಗತ್ತೆ ಅದನ್ನು ಮಾಡ ಬೈ, ಇಷ್ಟು ಹೇಳಿ ಫೋನ್ ಕಟ್ ಮಾಡಿದೆ. ಇಷ್ಟೇ ಬೈ. ಏನು ನಾವು ಆ ಕೊನೆಗೆ ಆ ರೀಸನ್, ಆ ವರ್ಡ್ ಯಾಕೆ ಹೇಳ್ತೀವಿ ಅಂದ್ರೆ, ನಿನ್ನ ಮರ್ಜಿ ಅನ್ನೋದು. ನಾಳೆ ಅವ್ನು ಇನ್ ಕೇಸ್ ಅವ್ನ ಫ್ಯೂಚರ್ ಏನಾದರೂ ಹಾಳಾದ್ರೆ, ಕರಿಯರ್ ಹಾಳಾದ್ರೆ ನಮ್ಮ ಮೇಲೆ ಬರಬಾರ್ದು. ಆ ಸುಳಿ ಮಗನೇ ಗಿಲ್ಟ್ ಒಳಗೆ ಸಾಯ್ಬೇಕು. ಸೊ ಸುಮ್ಮನೆ ಅದನ್ನ ಮಾಡಿದ್ನಲ್ಲಪ್ಪ ಅಂತ ಗಿಲ್ಟ್ ಒಳಗೆ ಸತ್ತಬಿಡೋದು ಸುಳಿ ಮಗ. ಅದೇ ಕಾರಣಕ್ಕೆ ನಾವು ಯಾರಿಗೂ ಎಲ್ಲ ಹೇಳಿದ ಮೇಲೆ ಇದೊಂದು ಹೇಳ್ತೀವಿ. ಇನ್ಫ್ಯಾಕ್ಟ್ ನೀವು ಯಾರ್ಯಾರು ಲೈಫ್ ಹಾಳು ಮಾಡಿರಲ್ಲ, ದಯವಿಟ್ಟು ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.